ಹರೇ ರಾಮ. ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರೂಪು ಬಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎನ್ನ ಮಾನಸದಿ. ಸ್ಖಾಲಿತ್ಯೇ ಶಾಸ್ತಿತಾರಂ. ಗುರುವಾದವನು ತಪ್ಪನ್ನು ಗುರುತಿಸುವವನಾಗಿರಬೇಕು, ಮಾತ್ರವಲ್ಲ ತಪ್ಪನ್ನು ತಿದ್ದುವವನಾಗಿರಬೇಕು. ಸಂಸ್ಕೃತದಲ್ಲಿ ಈ ಪಂಡಿತ ಶಬ್ದದ ಪರ್ಯಾಯ ಶಬ್ದ ಬಂದಿದೆ, ದೋಷಜ್ಞ. ಪಂಡಿತನಾದವನು ದೋಷವನ್ನು ಗುರುತಿಸಬಲ್ಲವನಾಗಿರ್ತಾನೆ. ಕೆಲವರು ಅದು ಒಂದನ್ನೇ ಮಾಡ್ತಾ ಇರ್ತಾರೆ, ಅಂದರೆ ದೋಷೈಕ ದೃಷ್ಟಿಗಳಾಗಿ ಎತ್ತ ನೋಡಿದ್ರತ್ತ ತಪ್ಪನ್ನೇ ಹುಡುಕ್ತಾ ಅದನ್ನೇ ಹೇಳ್ತಾ ಹಾಗೆ ಬದುಕೋರಿರ್ತಾರೆ. ಅವರು ತಪ್ಪನ್ನು ಗುರುತಿಸುವಾಗ, ಎತ್ತಿ ಹೇಳುವಾಗ ತಿದ್ದಬೇಕು ಅನ್ನುವ ಮನಸ್ಥಿತಿನ ಇಟ್ಕೊಳ್ಳದೆ ಅದರ ಬದಲು ಇನ್ನೊಬ್ಬನನ್ನು ಕಡಿಮೆ ಮಾಡಿ ತೋರಿಸಬೇಕು, ಇನ್ನೊಬ್ಬನ ಯೋಗ್ಯತೆಯನ್ನು ಅರ್ಹತೆಯನ್ನು ಕಡಿಮೆ ಅಂತ ತೋರಿಸಬೇಕು, ತಾನು ದೊಡ್ಡವನು ತಾನು ಎಲ್ಲೋ ಬಲ್ಲವನು ತೋರಿಸಬೇಕು ಎನ್ನುವುದನ್ನು ಉದ್ದೇಶವಾಗಿ ಇಟ್ಕೊಂಡಿರ್ತಾರೆ. ಇದಲ್ಲ, ಗುರುವಾದವನು ಶಿಷ್ಯನ ತಪ್ಪನ್ನು ಗುರುತಿಸ್ತಾನೆ, ಅದನ್ನು ಎತ್ತಿ ಹೇಳ್ತಾನೆ ಕೆಲವು ಸಾರಿ. ಯಾವ ಕಾರಣಕ್ಕೆ ಅಂದರೆ ಶಿಷ್ಯನ ಹಿತಕ್ಕಾಗಿ. ಆ ತಪ್ಪು ಶಿಷ್ಯನಲ್ಲಿ ಉಳಿಬಾರದು, ಆ ತಪ್ಪು ತಿದ್ದಲ್ಪಡಬೇಕು, ಶಿಷ್ಯನ ವ್ಯಕ್ತಿತ್ವ ನಿರ್ದುಷ್ಟವಾಗಬೇಕು ಎನ್ನುವ ಕಾರಣಕ್ಕಾಗಿ. ನಮಗೆ ಒಂದೆರಡು ದೃಷ್ಟಾಂತಗಳು ನೆನಪಾಗ್ತವೆ. ಗುರುಕುಲಗಳ ಕುರಿತಾದ ದೃಷ್ಟಾಂತಗಳೇ ಆಗಿವೆ ಅವು. ಒಂದನೇದು ಹೀಗಿದೆ, ಓರ್ವರು ಗುರುಗಳು, ಅವರಿಗೆ 3 ಶಿಷ್ಯರು. ವಿದ್ಯಾಭ್ಯಾಸ ಪೂರ್ಣಗೊಂಡಿತು, ಅನೇಕ ವರ್ಷಗಳ ಕಾಲದ ಪ್ರಯತ್ನ, ವಿದ್ಯಾಭ್ಯಾಸ ಪೂರ್ಣಗೊಂಡಿತು. ಸಮಾಜಕ್ಕೆ ಮನೆಗೆ ಕಳುಹಿಸಿಕೊಡಬೇಕು. ತತ್ಪೂರ್ವದಲ್ಲಿ ಒಂದು ಪರೀಕ್ಷೆ, ಯಾಕೆಂದರೆ ಅವನು ಸಮಾಜಕ್ಕೆ ಯೋಗ್ಯನೇ ಸಲ್ತಾನೆಯೇ ಎನ್ನುವುದು ತೀರ್ಮಾನ ಆಗಬೇಕಲ್ಲ. ಕಲಿತ ವಿದ್ಯೆ ಏನಾಗಿದೆ, ಅವನಿಗೆ ಅರ್ಥವಾಗಿದೆಯಾ, ಆತ್ಮಸಾತ್ ಆಗಿದೆಯಾ, ಉಪಯೋಗಕ್ಕೆ ಬರುವಂತೆ ಇದೆಯಾ ಎನ್ನುವುದು ಗೊತ್ತಾಗಬೇಕು. ವ್ಯಕ್ತಿತ್ವ ಏನಾಯಿತು ಎನ್ನುವುದು ಕೂಡ ಗೊತ್ತಾಗಬೇಕು. ಹೀಗಾಗಿ ವಿದ್ಯಾಭ್ಯಾಸದ ವಿಷಯದಲ್ಲಿ ಬೇರೆ ಬೇರೆ ಪರೀಕ್ಷೆಗಳು ನಡೆದು ಕೊಟ್ಟ ಕೊನೆಯಲ್ಲಿ ಒಂದು ಪ್ರಶ್ನೆ ಆ 3 ಶಿಷ್ಯರಿಗೆ. 3 ಶಿಷ್ಯರು 3 ಬಗೆಯ ಉತ್ತರ ಕೊಟ್ಬಿಡ್ತಾರೆ. ಪ್ರಶ್ನೆ ಬಂದೆ, ಪ್ರಶ್ನೆ ಏನು? ನೀನು ಪಂಡಿತನೇ? ಸರಳ. ಕಿಂ ತ್ವಂ ಪಂಡಿತಃ? ನೀನು ಪಂಡಿತನೇ ಎಂಬ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು? ಮೊದಲನೇವನು ಉತ್ತರ ಕೊಟ್ಟನಂತೆ. ಏನೆಂದು? ಅಹಮೇವ ಪಂಡಿತಃ. ಹೌದು, ನಾನೇ ಪಂಡಿತ. ಗುರುಗಳು ಹೇಳಿದ್ರಂತೆ, ನೀನು ಉತ್ತೀರ್ಣನಲ್ಲ, ಇಲ್ಲೇ ಇರು. ಇನ್ನು ನಿನಗೆ ಗುರುಕುಲದಲ್ಲಿ ಸಂಸ್ಕಾರ ಶಿಕ್ಷಣ ಆಗಬೇಕಾಗ್ತಿದೆ, ಮನೆಗೆ ಹೋಗುವ ಕಾಲ ಬಂದಿಲ್ಲ, ಇರು ಇಲ್ಲಿ. ಎರಡನೇವನು ಅದೇ ಪ್ರಶ್ನೆಗೆ ಉತ್ತರ ಕೊಟ್ಟಂತೆ, ನಾಹಂ ಪಂಡಿತ, ನಾನು ಪಂಡಿತನಲ್ಲ. ಗುರುಗಳು ಹೇಳಿದ್ರಂತೆ, ಅಂದಮೇಲೆ ಮುಗಿತಲ್ಲ, ಮತ್ತೆ ಹಾಗಾದ್ರೆ ಇರು, ಮನೆಗೆ ಹೋಗೋ ಸಮಯ ಬಂದಿಲ್ಲ, ನೀ ಪಂಡಿತನಾಗಬೇಕಲ್ಲ, ಆದಮೇಲೆ ತಾನೇ ಹೋಗ್ಬೇಕು ಮನೆಗೆ. ನೋಡಿ, ಅಹಮೇವ ಪಂಡಿತ ಎನ್ನುವವನಿಗೂ ಬಿಡುಗಡೆ ಇಲ್ಲ. ನಾನು ಎಲ್ಲ ಬಲ್ಲೆ ಅಂತ ಅವನು ಹೇಳಿದರೆ, ಇಲ್ಲ ಇನ್ನೂ ನೀ ತಿಳಿಯುವಂಥದ್ದಿದೆ ಎನ್ನುವ ಉತ್ತರ ಗುರುಗಳಿದ್ದು. ಎರಡನೇವನು, ನಾನು ಪಂಡಿತನಲ್ಲ, ಬಹುಶಃ ಮೊದಲನೇ ಉದಾಹರಣೆ ನೋಡ್ಕೊಂಡಿದ್ದೆ ನಾನು ಪಂಡಿತನಲ್ಲ ಎಂದಿದ್ದಕ್ಕೆ, ಹಾಗಾದರೆ ನೀನು ಇರಬೇಕಾಗ್ತದೆ ಇಲ್ಲಿ ಎಂದೇ ಉತ್ತರ.
ಮೂರನೇವನೇನು ಉತ್ತರ ಕೊಟ್ಟನಂತೆ ಅದೇ ಪ್ರಶ್ನೆಗೆ, ಕಿಂ ತ್ವಂ ಪಂಡಿತಃ ಎಂಬ ಪ್ರಶ್ನೆಗೆ ಮೂರನೇವನು ಅಹಮಪಿ ಪಂಡಿತಃ ಎಂಬ ಉತ್ತರವನ್ನು ಕೊಟ್ಟ. ಹಾಗಂದರೆ ನಾನು ಪಂಡಿತ. ಈ ಮೂರು ವಾಕ್ಯಗಳಲ್ಲಿ ಧ್ವನಿ ಎಷ್ಟು ಬೇರೆ ಬೇರೆ ಇದೆ ಗಮನಿಸಿ. ನಾನೇ ಪಂಡಿತ, ನಾನು ಪಂಡಿತನ ಅಲ್ಲ, ನಾನೂ ಪಂಡಿತ. ಮೂರನೇವರಿಗೆ ಮನೆಗೆ ಹೋಗುವುದಕ್ಕೆ ಅನುಮತಿ ಸಿಕ್ತು. ಯಾಕೆ ಯಾಕೆ ಎಂಬುದು ಅರ್ಥ ಆಗಬೇಕಾದ್ರೆ ಮೊದಲೆರಡು ಅರ್ಥ ಆಗಬೇಕು. ಈಗ ಅಹಮೇವ ಪಂಡಿತ ಎನ್ನುವುದು ಯಾವ ಭಾವ? ಅದು ಗರ್ವ ಭಾವ. ಅದು ಈಗ ನಾನು ಪಂಡಿತ ಎಂಬುದು ನನಗೆ ಗೊತ್ತಾಗುವುದು ಸರಿ, ಮತ್ಯಾರು ಅಲ್ಲ ಅಂತ ಹೇಗೆ ಗೊತ್ತಾಗಬೇಕು ಅವನಿಗೆ? ನಾನೇ ಪಂಡಿತ ಎನ್ನುವಾಗ ಏವಕಾರ, ಸಂಸ್ಕೃತದ ಏವಕಾರ, ಕನ್ನಡದ ಏಕಾರ, ನಾನೇ ಅದ್ಯಾವ ಅರ್ಥದಲ್ಲಿದೆ ಅಂದರೆ ತದಿತರ ವ್ಯಾವೃತ್ತಿ, ಇನ್ಯಾರೂ ಅಲ್ಲ ಅಂತ, ನಾನು ಮಾತ್ರವೇ. ಇದು ಗರ್ವ, ಇದು ಮೇಲೆರಿಮೆ. ವಿದ್ಯಾ ವಿನಯೇನ ಶೋಭತೆ, ವಿದ್ಯಾ ದದಾತಿ ವಿನಯಂ. ಅದು ವಿದ್ಯೆ ಹೌದಾದರೆ ವಿನಯದ ಮರಿ ಹಾಕಬೇಕದು, ವಿನಯವನ್ನು ಕೊಡಬೇಕದು. ಮಾತ್ರವಲ್ಲ, ವಿನಯದಿಂದಲೇ ಶೋಭೆ ವಿದ್ಯೆಗೆ. ವಿನಯವಿಲ್ಲದಿದ್ದರೆ, ಗರ್ವ ಇದ್ದರೆ ಶೋಭೆ ಇಲ್ಲ. ಈಗ ನಾಗದ ಹೆಡೆಯಲ್ಲಿ ಮಣಿ ಇದ್ದ ಹಾಗೆ, ನೋಡುವಂತಿಲ್ಲ, ಮುಟ್ಟುವಂತಿಲ್ಲ, ಹತ್ತಿರ ಹೋಗುವಂತಿಲ್ಲ, ಏನು ಪ್ರಯೋಜನ ಅದರಿಂದ? ಹಾಗೆ ದುರಹಂಕಾರಿಯಲ್ಲಿ ವಿದ್ಯೆ ಇದ್ದರೆ ಅದು ಹಾವಿನ ಹೆಡೆಯಲ್ಲಿ ಮಣಿ ಇದ್ದ ಹಾಗೆ, ಉಪಯೋಗ ಏನೂ ಇಲ್ಲ, ಯಾರಿಗೂ ಇಲ್ಲ. ಮೇಲೆರಿಮೆ ತಪ್ಪು. ಗರ್ವಿಷ್ಠರನ್ನು ತಿದ್ದದೇ ಸಮಾಜಕ್ಕೆ ಕಳುಹಿಸಿಕೊಡಬಾರದು. ಸ್ಖಾಲಿತ್ಯೇ ಶಾಸಿತಾರಂ, ತಪ್ಪನ್ನು ತಿದ್ದಬೇಕು ಗುರುವಾದವನು. ಗರ್ವವೆಂಬ ದೋಷವನ್ನು ಹಾಗೆಯೇ ಉಳಿಸಿ ಸಮಾಜಕ್ಕೆ ಕಳುಹಿಸಿಕೊಟ್ರೆ ಸಮಾಜ ಉಪಯೋಗಿ ಆಗೋದಿಲ್ಲ, ಅವನಿಗೂ ಒಳ್ಳೆಯದಾಗೋದಿಲ್ಲ. ಯಾಕೆಂದರೆ ಗರ್ವವೆಂಬ ದುರ್ಗುಣ ಮೊದಲು ಅವನನ್ನು ತಿಂದು ಮತ್ತೆ ಸಮಾಜಕ್ಕೆ ತೊಂದರೆ ಕೊಡುವಂಥದ್ದು. ಹಾಗಾಗಿ ಗರ್ವ ಪರ್ವತವನ್ನು ಏರಿ ಕುಳಿತವನು ಅವನು ಇನ್ನೂ ಗುರುಕುಲವಾಸಕ್ಕೆ ಯೋಗ್ಯ. ಯಾಕೆಂದರೆ ಆ ಗರ್ವ ಇಳಿಬೇಕು. ಗರುಡಂಗೆ ಗರ್ವಭಂಗವನ್ನಾಗಿಸಿದನು ಹರಿ, ಮುರಿಯಿಸಿದನು ಫಲುಗುಣನ ಹೆಮ್ಮೆಯೇನು. ಗರುಡನಿಗೆ ಗರ್ವಭಂಗ ಮಾಡಿಸ್ತಾನಂತೆ ಭಗವಂತ, ಅರ್ಜುನನ ಹೆಮ್ಮೆಯನ್ನು ಮುರಿಸ್ತಾನಂತೆ. ಮುರಿಯಿಸಿದನು ಫಲುಗುಣನ ಹೆಮ್ಮೆಯೇನು. ಹಾಗಾಗಿ ಬಗ್ಗಿರಬೇಕು, ವಿನಯ ಇರಬೇಕು. ಹೊಳೆಯ ಬದಿಯಲ್ಲಿ ದೊಡ್ಡ ವೃಕ್ಷ ಮಹಾಪ್ರವಾಹ ಬಂದಾಗ ಬಾಗೋದಿಲ್ಲ, ಹಾಗಾಗಿ ಬುಡ ಮೇಲಾಗಿ ಉರುಳಿ ಹೋಗ್ತದೆ. ಜೊಂಡು ಹುಲ್ಲು ಬಾಗ್ತದೆ, ಹಾಗಾಗಿ ಪ್ರವಾಹ ಅದನ್ನು ಕಿತ್ಕೊಂಡು ಹೋಗೋದಿಲ್ಲ, ಕೊಚ್ಕೊಂಡು ಹೋಗೋದಿಲ್ಲ. ಪ್ರವಾಹ ಕಳೆದ ಮೇಲೆ ಮತ್ತೆ ಮೊದಲನಾಗಿ ಎದ್ದು ನಿಂತುಕೊಳ್ತದೆ ಅದು. ಯಾಕೆಂದರೆ ಅದಕ್ಕೆ ಬಾಗುವಿಕೆ ಗೊತ್ತು, ವಿನಯ ಗೊತ್ತು. ಅದು ಉಳ್ಳವನ್ನೇ ಪ್ರಪಂಚದಲ್ಲಿ ಬದುಕುವವನು. ಅದು ಯಾರಿಗಿಲ್ಲವೋ ಅವನು ನಾಶವಾಗಿ ಹೋಗ್ತಾನೆ. ರಾವಣ ತನ್ನ ಬಗ್ಗೆ ತಾನು ಹೇಳ್ಕೊಳ್ತಾನೆ, ಅಪಿ ದ್ವಿಧಾ ವಿಭಜ್ಯೇಯಂ ನ ನಮೇಯಂ ಕದಾಚನ. ನಾನು ಎರಡಾಗಿ ತುಂಡಾದೇನು ಹೊರತು ಬಾಗಲಾರೆ. ನನಗೆ ಬುದ್ಧಿ ಹೇಳಿದಾಗ, ರಾವಣನಿಗೆ ಬುದ್ಧಿ ಹೇಳಿದಾಗ ಅವನು ಹೇಳಿದ ಮಾತು ಇದು, ನಾನು ಬಾಗುವ ಪ್ರಶ್ನೆ ಇಲ್ಲ, ತುಂಡಾಗಿ ಹೋಗ್ಬೋದು. ಬೀದರನ್ನು ಬಗ್ಗಿಸಿರುತ್ತು, ಅದು ಬಾಗುತ್ತದೆ. ಅದೇ ಕಲ್ಲಿನ ಕಂಬ, ಅದು ಬಾಗೋದಿಲ್ಲ, ತುಂಡಾಗಿ ಹೋಗ್ತದೆ. ಹಾಗೆ ನಾನು ಅಂತ. ಅಂಥವ್ರು ತುಂಡಾಗಿ ಹೋಗ್ತಾರೆ, ಅಂಥವ್ರು ನಾಶವಾಗಿ ಹೋಗ್ತಾರೆ. ಗರ್ವ ಮುರಿಬೇಕು. ಯಾಕೆ ಅಂದರೆ ಇಲ್ಲಿದ್ರೆ ಅವನೇ ಮುರಿದು ಹೋಗ್ತಾನೆ, ವ್ಯಕ್ತಿತ್ವವೇ ಮುರಿದು ಹೋಗ್ತದೆ. ಅದಕ್ಕಿಂತ ಗರ್ವ ಮುರಿಯುವಂಥದ್ದು ಒಳ್ಳೆಯದು ಅಂತ. ಹಾಗಾಗಿ ಈ ಮೇಲೆರಿಮೆ ಎಂಬ ದೋಷದ ಕಾರಣಕ್ಕಾಗಿ ಮೊದಲನೇವನಿಗೆ ಗುರುಕುಲ ವಾಸದಿಂದ ಬಿಡುಗಡೆ ಇಲ್ಲ. ಶಿಕ್ಷೆ ಅಂದ್ರೇನು? ಶಿಕ್ಷಣ, ಶಿಕ್ಷೆ ವಿದ್ಯೋಪಾದಾನೆ, ಅದು ಮುಂದುವರಿತದೆ. ಎರಡನೇವನು ನಾಹಂ ಪಂಡಿತ, ನಾನು ಪಂಡಿತನೇ ಅಲ್ಲ. ಇದು ದೋಷವೇ. ಮೊದಲನೇವನ ದೋಷ ಮತ್ಯಾರೂ ಪಂಡಿತರಲ್ಲ. ಎರಡನೇವನದ್ದು ನಾನೇ ಅಲ್ಲ, ಆತ್ಮವಿಶ್ವಾಸವೇ ಇಲ್ಲ. ಆತ್ಮವಿಶ್ವಾಸ ಮೊದಲು ಬೇಕು. ಅದಿಲ್ಲದಿದ್ದರೆ ಜೀವನ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಕೀಳರ ಮೇನು ತಿದ್ದದೇ ಸಮಾಜಕ್ಕೆ ಕಳಿಸಿಕೊಡಬಾರದು. ಅವನಿಗೂ ಉಪಯೋಗ ಆಗೋದಿಲ್ಲ. ಯಾಕೆಂದರೆ ಅವನಿಗೆ ಅವನ ಮೇಲೆ ವಿಶ್ವಾಸ ಇಲ್ಲದೆ ಇರೋದ್ರಿಂದ, ಅವನು ಕಲಿತ ವಿದ್ಯೆಯ ಬಗ್ಗೆ ಅವನಿಗೆ ಭರವಸೆ ಇಲ್ಲದೆ ಇರೋದ್ರಿಂದ ಅವನು ತನಗೂ ಉಪಯೋಗ ಆಗೋದಿಲ್ಲ ಅಂತ. ಹಾಗಾಗಿ ಆ ಭಾವವನ್ನು ತಿದ್ದದಿದ್ದರೆ ಅದು ಯಾರಿಗೂ ಉಪಯೋಗ ಇಲ್ಲದೆ ಹೋಗ್ಬಿಡ್ಬೋದು. ಮತ್ತು ಅವನು ಜೀವನ ಇಡೀ ಕಷ್ಟಪಡ್ಬೋದು. ಬಾಗಬೇಕು ನಿಜ, ಎಲ್ಲಿ ಬಾಗಬೇಕು ಅಲ್ಲಿ ಬಾಗಬೇಕು, ಎಲ್ಲ ಕಡೆ ಬಾಗ್ತಾ ಇರೋದಲ್ಲ. ಜೊಂಡು ಹುಲ್ಲು ಬಾಗಿದರೆ
ಅದು ಮಹಾಪ್ರವಾಹ ಬಂದಾಗ ಬಾಗ್ತದೆ ಹೊರತು ಸುಮ್ಮನೆ ಬಾಗೋದಿಲ್ಲ. ಅದು ಅಂತ ಸಂದರ್ಭ ಬಂದಾಗ ಮಾತ್ರ. ಮಹಾಶಕ್ತಿ ನಮಗಿಂತ ದೊಡ್ಡದು ನಮ್ಮ ಮುಂದೆ ಬಂದಾಗ ಬಾಗುವಂಥದ್ದು ಸರಿ. ಅದು ಸುಮ್ಮನೆ ಡೊಂಕಾಗಿದ್ದರೆ ಗೂಡು ಬೆನ್ನಾಗಿಬಿಡ್ತದೆ. ಕೀಳರಿಮೆ, ಮೂರನೇವನು ಹದವಾಗಿದ್ದಾನೆ. ಯಾಕೆಂದರೆ ಅವನು ನಾನು ಪಂಡಿತನಲ್ಲ ಅಂತಲೂ ಹೇಳ್ತಾ ಇಲ್ಲ, ನಾನೇ ಪಂಡಿತ ಬೇರೆಯವರಲ್ಲ ಅಂತಲೂ ಹೇಳ್ತಾ ಇಲ್ಲ. ಅಹಮಪಿ ಪಂಡಿತ ಎನ್ನುವಾಗ ಎಷ್ಟೋ ಜನ ಇದ್ದಾರೆ ಪ್ರಪಂಚದಲ್ಲಿ ಪಂಡಿತರು, ಆ ಸಾಲು ನಾನು ಒಬ್ಬ ಎನ್ನುವಾಗ ವಿದ್ಯೆಯೂ ಇದೆ, ವಿನಯವೂ ಇದೆ. ಈಗ ಪಂಡಿತ ಎನ್ನುವಾಗ ವಿದ್ಯೆ ಇದೆ, ಅಹಮಪಿ ಅನ್ನುವಾಗ ವಿನಯ ಇದೆ. ಅಪಿಕಾರ, ನಾನೂ ಸಹ ಎನ್ನುವಾಗ ವಿನಯ, ಪಂಡಿತ ಎನ್ನುವಾಗ ವಿದ್ಯಾಸಂಪನ್ನ ಅಂತ. ಹಾಗಾಗಿ ವಿದ್ಯಾ ವಿನಯೇನ ಶೋಭತೆ, ವಿದ್ಯಾ ದದಾತಿ ವಿನಯಂ ಎಂಬುದು ಇಲ್ಲಿ ಬಂತು. ನಮಗೆ ಆ ಭಾವ ಬೇಕು. ನನ್ನಲ್ಲಿ ಏನೋ ಒಂದು ವಿಶೇಷ ಇರ್ಬೋದು, ಆದರೆ ಅದು ನನ್ನಲ್ಲಿ ಮಾತ್ರ ಅಂತಲ್ಲ, ಇನ್ನೂ ಅನೇಕರಲ್ಲಿ ಇರ್ಬೋದು. ಅಥವಾ ನನ್ನಲ್ಲಿ ಈ ವಿಶೇಷ ಇರ್ಬೋದು, ಮತ್ತೊಬ್ಬನಲ್ಲಿ ಮತ್ತೊಂದು ವಿಶೇಷ ಇರ್ಬೋದು. ನನಗೆ ಹಾಡಲಿಕ್ಕೆ ಚೆನ್ನಾಗಿ ಗೊತ್ತಿರ್ಬೋದು, ಇನ್ನೊಬ್ಬನಿಗೆ ನುಡಿಸಲಿಕ್ಕೆ ಚೆನ್ನಾಗಿ ಗೊತ್ತಿರ್ಬೋದು, ಮತ್ತೊಬ್ಬನಿಗೆ ಮಾತನಾಡಲಿಕ್ಕೆ ಗೊತ್ತಿರ್ಬೋದು, ಇನ್ನೊಬ್ಬನಿಗೆ ಕಸೂತಿ ಗೊತ್ತಿರ್ಬೋದು. ಇದು ಯಾವುದೋ ಅಲ್ಲದೆ ಇರ್ತಕ್ಕಂಥ ಇನ್ನೊಂದು ವಿದ್ಯೆ ಮತ್ತೊಬ್ಬನಲ್ಲಿ ಇರ್ಬೋದು. ಯಾರು ಹೆಚ್ಚು ಯಾರು ಕಡಿಮೆ, ಆಯಾ ವಿದ್ಯೆಗಳಿಗೆ ಅದರದ್ದೇ ಆದ ಮಹತ್ವ ಇದೆ. ದೇಹದಲ್ಲಿ ಯಾವ ಅಂಗ ಹೆಚ್ಚು ಯಾವ ಅಂಗ ಕಡಿಮೆ. ತಲೆ ಹೆಚ್ಚು ಕಿರಿಬೆರಳು ಕಡಿಮೆ ಅಂತಂದರೆ ಕಿರಿಬೆರಳು ಕೆಲಸವನ್ನು ತಲೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಅದರ ಕೆಲಸವನ್ನು ಅದೇ ಮಾಡಬೇಕು. ಹಾಗಾಗಿ ಅದರ ಜಾಗದಲ್ಲಿ ಅದಕ್ಕೆ ಸಮಾನ ಬೇರೆ ಯಾವುದೂ ಇಲ್ಲ, ಎಲ್ಲಕ್ಕೂ ತನ್ನದೇ ಅದಕ್ಕಾಗಿರ್ತಕ್ಕಂಥ ಮಹತ್ವ ಇದೆ. ಹಾಗಾಗಿ ಅಹಮಪಿ ಪಂಡಿತ, ಅನೇಕರು ಪಂಡಿತರಿದ್ದಾರೆ ಪ್ರಪಂಚದಲ್ಲಿ, ನಾನೂ ಒಬ್ಬನಾದೆ ಗುರುಗಳೇ ನಿಮ್ಮ ದಯೆಯಿಂದ, ನಿಮ್ಮ ಕೃಪೆಯಿಂದ, ನಿಮ್ಮ ಸೇವೆ ಮಾಡಿದರ ಫಲವಾಗಿ, ನಿಮ್ಮ ಆಶೀರ್ವಾದದ ಫಲವಾಗಿ, ಎಷ್ಟು ವರ್ಷ ಗುರುಕುಲ ವಾಸ ಮಾಡಿದುದರ ಫಲವಾಗಿ ನಾನೂ ವಿದ್ಯಾವಂತನಾದೆ. ಈ ಒಟ್ಟು ಕಥೆಯ ಸಾರಾಂಶ ಏನು ಅಂದರೆ ಸ್ಖಾಲಿತ್ಯೇ ಶಾಸಿತಾರಂ. ಗುರು ತಪ್ಪನ್ನು ತಿದ್ದಬೇಕು. ಅವನಿಗೆ ಬೇಸರವಾಗ್ಬೋದು, ಸಂತೋಷವಾಗ್ಬೋದು, ಅದು ಎರಡನೇ ವಿಷಯ. ಆದರೆ ತಿದ್ದದಿದ್ದರೆ ಮುಂದಕ್ಕೆ ಅವನಿಗೂ ಒಳ್ಳೆಯದಾಗೋದಿಲ್ಲ, ಅವನಿಂದ ಬೇರೆಯವರಿಗೂ ಕೂಡ ಒಳ್ಳೆಯದಾಗೋದಿಲ್ಲ. ಇದೆರಡು ಕಾಂಪ್ಲೆಕ್ಸ್ಗಳು. ಅಹಮೇವ ಪಂಡಿತ, ನಾಹಂ ಪಂಡಿತ, ಎರಡೂ ಕೂಡ ಕಾಂಪ್ಲೆಕ್ಸ್ಗಳೇ. ಏನು ಕಾಂಪ್ಲೆಕ್ಸು ಅಂತಂದರೆ, ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಇನ್ನೊಂದು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್. ಅಹಮೇವ ಪಂಡಿತ ಅನ್ನೋದು ಗರ್ವ, ಅದು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್. ಇದು ನಾಹಂ ಪಂಡಿತ ಅನ್ನೋದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಅದು ಈಗ ಅವಮಾನ ಎಂಬ ಒಂದು ಶಬ್ದ ಇದೆ, ಸಂಸ್ಕೃತದಲ್ಲಿದೆ, ಕನ್ನಡದಲ್ಲೂ ಕೂಡ ಬಳಕೆಯಲ್ಲಿದೆ, ಬೇರೆ ಬೇರೆ ಭಾಷೆಗಳಲ್ಲಿ ಬಳಕೆಯಲ್ಲಿದೆ. ಈ ಅವ ಎನ್ನುವ ಶಬ್ದ ಕೆಳಗೆ ಎನ್ನುವ ಅರ್ಥವನ್ನು ಕೊಡ್ತೇವೆ. ಆ ಉಪಸರ್ಗಕ್ಕೆ ಕೆಳಗೆ ಎಂಬ ಅರ್ಥ ಇದೆ. ಮಾನ ಎಂದರೆ ಅಳತೆ ಅಂತ. ಅವಮಾನ ಅಂದರೆ ಏನು? ಎಲ್ಲಿ ಅಳಿಬೇಕಾಗಿತ್ತೋ ಒಂದು ವ್ಯಕ್ತಿಯನ್ನು ಅಲ್ಲಿ ಅಳಿಯಿದೆ ಕೆಳಗೆ ಅಳಿದರೆ, ಅದಕ್ಕಿಂತ ನಿಮ್ನತ್ವದಲ್ಲಿ ಅಳೆದರೆ ಅದು ಅವಮಾನ. ಆ ವ್ಯಕ್ತಿಗೆ ಅದು ಅಗೌರವ ಮಾಡಿದ ಹಾಗೆ. ನಾನು ಇಷ್ಟಿದ್ದೆ, ಆದರೆ ನನ್ನನ್ನು ಇಷ್ಟೇ ಅಂದಿದ್ದು ಸರಿಯಾಗಲಿಲ್ಲ. ಕರ್ಣನಿಗೂ ಕೋಪವಂತಲ್ಲ. ಮಹಾರಥ ನಾನು, ನನ್ನನ್ನು ಅರ್ಧರಥ ಎಂಬುದಾಗಿ ಭೀಷ್ಮರು ಪರಿಗಣಿಸ್ತಾರೆ. ಅಂದರೆ ಅವಮಾನ ಅಂತ. ಇರುವ ಮಾನ ಯಾವುದಿದೆಯೋ, ಅಳತೆ ಯಾವುದಿದೆಯೋ ಅದಕ್ಕಿಂತ ಕೆಳಗೆ ಬಂತು, ಕಡಿಮೆ ಬಂತದು. ಈ ಕೀಳರಿಮೆ ಅನ್ನೋದು ಯಾಕೆ ತಪ್ಪು ಅಂದರೆ, ನಾನು ಎಷ್ಟಿದೇನೋ ಅದು ನನಗೆ ಗೊತ್ತಿರಬೇಕು. ನಾನು ಇರುವುದು ನನಗೆ ಗೊತ್ತಿಲ್ಲದೆ ಇದ್ದರೆ ಕಷ್ಟ ಆಗ್ತದೆ. ಹಾಗೆ ಈ ಗರ್ವ ಎನ್ನುವುದೇನು ಅಂದರೆ, ಇರುವುದಕ್ಕಿಂತ ಹೆಚ್ಚು ತಿಳ್ಕೊಂಡ್ಬಿಡೋದು. 2 ಕಣ್ಣಿದೆ, 3 ಕಣ್ಣಿದೆ ಅಂತ ತಿಳ್ಕೊಂಡ್ಬಿಡೋದು ನಾವೇ. ಹಣೆ ಮೇಲೆ ಒಂದಿದೆ, ಯಾರಿಗೂ ಕಾಣ್ತಾ ಇಲ್ಲ ಅದು ಅಂತ ಅಂದ್ಕೊಂಡ್ಬಿಟ್ರೆ ನಾವೇ. 2 ಕೈ ಇದೆ, 4 ಇದೆ ಅಂತ ತಿಳ್ಕೊಂಡ್ರೆ ಶ್ರೀ ವಿಷ್ಣು ನಾನು ಅಂತ. ಮುಕ್ಕಣ್ಣ ಹರ ನಾನು, ಚತುರ್ಭುಜ ವಿಷ್ಣು ನಾನು, ಚತುರ್ಮುಖ ಬ್ರಹ್ಮ ನಾನು ಅಂತ ಅಂದ್ಕೊಂಡ್ರೆ, ಇರುವುದನ್ನು ಅಂದ್ಕೋ, ತೊಂದರೆ ಇಲ್ಲ, ಇಲ್ಲದಿರುವುದೆಲ್ಲ ಅಂದ್ಕೊಳ್ಬೇಡ. ಎಷ್ಟಿದೆಯೋ ಅದಕ್ಕಿಂತ ನಾವೇ ನಮ್ಮನ್ನು ಹೆಚ್ಚು ಭಾವಿಸಿಕೊಂಡ್ರೆ ಅದು ಗರ್ವ. ಇರುವಷ್ಟು ಭಾವಿಸ್ತಾ ಹೋದರೆ ಅದು ಕೀಳರಿಮೆ. ಒಂದು ಮೇಲರಿಮೆ, ಒಂದು ಕೀಳರಿಮೆ. ಈ ಎರಡೂ ಕೂಡ ತಪ್ಪು. ತನ್ನ ಅಸೆಸ್ಮೆಂಟ್ ತನಗಿಲ್ಲ,
ತನ್ನ ಅಳತೆ ತನಗಿಲ್ಲ, ಅವನು ಸಮಾಜದಲ್ಲಿ ಹೋಗಿ ಒಳ್ಳೆಯದಾಗಿ ಬಾಳಲಾರ, ಒಳ್ಳೆಯದನ್ನು ಮಾಡಲಾರ, ಅಳತೆ ತಪ್ಪಿ ಹೋಗಿದೆ, ಅಳತೆಯೇ ಸರಿ ಇಲ್ಲ. ಮತ್ತು ಎಲ್ಲಿ ಅದು ಫಿಟ್ ಆಗುವಂಥದ್ದು ಅಳತೆ ಸರಿ ಇಲ್ಲದೆ. ಹಾಗಾಗಿ ನೀನು ಹೋಗಬೇಡ, ಇಲ್ಲೇ ಇರು, ನಿನ್ನೆ ಮೇದರ ಮೇಲೆ ಕಳೆದು ನಿನ್ನನ್ನು ಕಳಿಸ್ಕೊಡ್ಬೇಕು. ನೋಡಿ ಗುರುವಿಗೆ ಜವಾಬ್ದಾರಿ ಎಷ್ಟಿದೆ ಅಂತ. ಏನಾಗಬೇಕು, ಹೋಗಿ ಬಂದು ಕಳಿಸ್ಕೊಟ್ರೆ, ಆಶೀರ್ವಾದ ಮಾಡೋಕೆ ಕಳಿಸ್ಕೊಟ್ರೆ ಶಿಷ್ಯನಿಗೆ ಸಂತೋಷವಾಗ್ತಿತ್ತು, ಗುರುದಕ್ಷಿಣೆ ಸಿಗ್ತಿತ್ತು, ಗುರುಕುಲದಲ್ಲಿ ಖರ್ಚು ತಪ್ತಿತ್ತು. ಮುಂದುವರಿತಾನಲ್ಲ ಅವನು, ಮುಂದುವರೆದ್ರೆ ಖರ್ಚು ಯಾರಿಗೆ ಬರ್ತದೆ? ಗುರುವಿಗೆ ಬರುವಂಥದ್ದು. ಅದು ಹಾಗಲ್ಲ ಅಂತ. ಅದು ಆ ಪ್ರಾಡಕ್ಟ್ ಪರಿಪೂರ್ಣ ಆಗಬೇಕು, ಪರ್ಫೆಕ್ಷನ್. ಸ್ಖಾಲಿತ್ಯ ಶಾಸಿತಾರಂ ಅಂದರೆ ಗುರು ಪರ್ಫೆಕ್ಷನಿಸ್ಟ್. ಅದು ಪರ್ಫೆಕ್ಟ್ ಆಗಬೇಕು ಅಂತ ಗುರು ಪ್ರಯತ್ನ ಪಡ್ತಾನೆ ತನ್ನ ಶಿಷ್ಯನನ್ನು. ಇದು ಒಂದು ಉದಾಹರಣೆ. ಆತ್ಮವಿಶ್ವಾಸ ಇರಬೇಕು, ಅದು ಗರ್ವವಾಗಿ ಪರಿಣಮಿಸಬಾರ್ದು. ಅದೇ ಅಹಮೇವ ಪಂಡಿತ ಎಂಬ ಭಾವ ತಪ್ಪು. ಹಾಗೆ ವಿನಯವಿರಬೇಕು, ಹಾಗೆಂದು ಅದು ಕೀಳರಿಮೆಯಾಗಿ ಪರಿಣಮಿಸಬಾರ್ದು. ನಾಹಂ ಪಂಡಿತ, ಇದೆರಡೂ ಆಗಬಾರ್ದು. ಇನ್ನೊಂದು ದೃಷ್ಟಾಂತ ಇದೇ ರೀತಿ ಇದೆ. ಅದು ಕೂಡ ಒಬ್ಬರು ಗುರುಗಳು, ಅವರಿಗೆ 3 ಶಿಷ್ಯರು. ಯಥಾ ಪ್ರಕಾರ 3 ಶಿಷ್ಯರಿಗೂ ಗುರುಗಳು ವಿದ್ಯಾಭ್ಯಾಸ ಮಾಡಿಸ್ತಾರೆ ಅನೇಕ ವರ್ಷಗಳ ಕಾಲ. ಒಂದು ಹಂತ ವಿದ್ಯಾಭ್ಯಾಸ ಎಲ್ಲ ಆಯಿತು ಎಲ್ಲರಿಗೂ. ಇನ್ನು ಮನೆಗೆ ಕಳುಹಿಸುವ ಹಂತ ಬಂತು. ಗುರುಗಳು ಮನೆಗೆ ಹೋಗಬಹುದು ಎಂಬುದಾಗಿ ಒಮ್ಮೆ ಸೂಚಿಸಿಬಿಡ್ತಾರೆ 3 ಶಿಷ್ಯರಿಗೂ. ಓಹ್, ಸಂತೋಷ ಆಯಿತು ಶಿಷ್ಯರಿಗೆಲ್ಲ, ನಾನು ಪರಿಪೂರ್ಣನಾದೆ, ನನಗೆ ವಿದ್ಯಾಭ್ಯಾಸ ಆಯಿತು ಎಂಬುದಾಗಿ ಸಂತೋಷಪಟ್ಟುಕೊಂಡು ಎಲ್ಲರೂ ಹೊರಟರು ಮನೆಗೆ. ದಾರಿಯಲ್ಲಿ, ಬಹಳ ದೂರ ಅಲ್ಲ, ಗುರುಕುಲದಿಂದ ಹೊರಗೆ ಹೋಗ್ತಿದ್ದಂತೆ ದಾರಿಯಲ್ಲಿ ಇವರುಗಳು ಹೋಗುವುದಕ್ಕಿಂತ ಮೊದಲಾಗಿ ಮುಳ್ಳನ್ನು ಹಾಕಿಸಿಡ್ತಾರೆ. ಮನೆಗೆ ಮರಳುವ ದಾರಿಯ ಆರಂಭದಲ್ಲಿಯೇ ಅವರು ಇನ್ನೂ ಕಾಲಿಡುವ ಮೊದಲೇ ಅವರಿಗೆ ಗೊತ್ತಾಗದಂತೆ ಮುಳ್ಳು ಹಾಕಿಸಿಟ್ಟಿದ್ದಾರೆ ಗುರುಗಳು. ಒಬ್ಬೊಬ್ಬರೇ ಹೊರಟರು, 1, 2, 3 ಶಿಷ್ಯರು. ಮೊದಲನೇವನು ಮುಳ್ಳನ್ನು ಚುಚ್ಚಿಸಿಕೊಂಡ, ಎರಡನೇವನು ತಪ್ಪಿಸಿಕೊಂಡಂತೆ ಹುಷಾರಾಗಿ. ಈಗ ಮುಳ್ಳು ಚುಚ್ಚದಂತೆ ಜಾಂಡದಂತೆ ಹೆಜ್ಜೆ ಇಟ್ಕೊಂಡು ಮುಂದಕ್ಕೆ ಹೋಗ್ತಾನೆ. 3ನೇವನು ಮುಳ್ಳುಗಳನ್ನು ಚುಚ್ಚಿಸಿಕೊಳ್ಳಲಿಲ್ಲ, ಅದಕ್ಕಿಂತ ಹೇಗೆ ಮಿಗಿಲಾಗಿ ಆ ಮುಳ್ಳುಗಳನ್ನು ಎತ್ತಿ ಯಾರಿಗೂ ಚುಚ್ಚದಂತೆ ದೂರ ಬೈದು ಎಸೆದು ಬರ್ತಾನೆ. ಗುರುಗಳು ಹೇಳಿದ್ರಂತೆ ನಿಲ್ಲಿ. ಗುರುಗಳ ಧ್ವನಿ ಗಂಭೀರವಾಗಿ ಮೊಳಗ್ಬಿಡ್ತು. 3ರಿಗೂ ಸೂಚನೆ ನಿಲ್ಲಿ ಅಂತ. 3 ಜನ ನಿಂತರು. 3ನೇವನಿಗೆ ಗುರುಗಳು ಹೇಳಿದಂತ ನೀನು ಹೋಗ್ಬ. ಮೊದಲಿಬ್ಬರು ಅವರೆಲ್ಲೇ ಇರಬೇಕು, ಯಾಕೆಂದರೆ ಅವ್ರ ವ್ಯಕ್ತಿತ್ವ ಪಕ್ವ ಅಲ್ಲ. ಯಾಕೆ ಪಕ್ವ ಅಲ್ಲ? ಮೊದಲನೇವನು ಮುಳ್ಳನ್ನು ಚುಚ್ಚಿಸ್ಕೊಂಡ, ಅವನಿಗೆ ತನ್ನನ್ನು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಅಂತಲೇ ಗೊತ್ತಿಲ್ಲ. ಸಮಾಜ ರಕ್ಷಣೆ ಮಾಡೋದಿರಲಿ, ತನ್ನನ್ನು ಹೇಗೆ ಉಳಿಸ್ಕೊಳ್ಬೇಕು, ತನಗೆ ತೊಂದರೆ ಆಗದಂತೆ ಹೇಗೆ ತಾನು ನಡೀಬೇಕು ಅಂತಲೇ ಗೊತ್ತಿಲ್ಲ ಅಂತ. ದೃಷ್ಟಿಪೂತಂ ನ್ಯಸೇತ್ಪಾದಂ, ಕಾಲಿಡುವಲ್ಲಿ ಮೊದಲು ಕಣ್ಣಿಡಬೇಕು ಅಂತ. ಕಣ್ಣಿಟ್ಟು ನೋಡಿ ಮತ್ತೆ ಕಾಲಿಡಬೇಕು. ಆ ಮುಂದಾಲೋಚನೆ ಅಥವಾ ಮುಂದಿನ ಒಂದು ಮುನ್ನೋಟ ಅವನಿಗಿಲ್ವಲ್ಲ. ಹಾಗಾಗಿ ಇಲ್ಲ, ಅದನ್ನು ಪಡ್ಕೊಂಡು ಮುಂದುವರಿಬೇಕಾಗ್ತದೆ, ಬಾ ವಾಪಸ್ ಗುರುಕುಲಕ್ಕೆ. ಎರಡನೇವನು ಹುಷಾರಿ, ತಪ್ಪಿಸ್ಕೊಂಡ, ಮುಳ್ಳು ಚುಚ್ಚಿಸಿಕೊಳ್ಳೋದಿಲ್ಲ. ಆದರೆ ಸ್ವಾರ್ಥಿ, ಹಿಂದೆ ಬರೋರ ಕಥೆ ಏನಾಗಬೇಕು? ಇವನು ಹೇಗೋ ಹುಷಾರಿಯಾಗಿ ಬಂದ, ಹಿಂದೆ ಬರೋರು ಯಾವುದೋ ಯೋಚನೆಯಲ್ಲಿ ಬಂದರೆ ಅವರಿಗೆ ಮುಳ್ಳು ಚುಚ್ಚುತ್ತದಲ್ವಾ? ತೆಗೆದುಹಾಕಬೇಕಾಗಿತ್ತು ಮುಳ್ಳನ್ನು. ಗುರುತಿಸಿದ ಮೇಲೆ ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ಮುಳ್ಳನ್ನು ತೆಗೆದುಹಾಕಬೇಕಾಗಿತ್ತು. ಯಾಕೆ ತೆಗೆದುಹಾಕಲಿಲ್ಲ? ಸ್ವಾರ್ಥ ಕೆಲಸ ಮಾಡ್ತಾ ಇದೆ, ತಾನೊಬ್ಬ ದಾಟಿದರೆ ಸಾಕು. ಇಂಥವ್ರು ಸಮಾಜಕ್ಕೆ ಹೋಗಬಾರ್ದು. ಸ್ವಾರ್ಥಪೂರಿತ ವ್ಯಕ್ತಿಗಳು ಸಮಾಜಕ್ಕೆ ಹೋಗಬಾರ್ದು. ಎದುರಾಗುವ ತೊಂದರೆಗಳಿಂದ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲಾರದವನು ಸಮಾಜದಲ್ಲಿ ಹೇಗೆ ಬದುಕಿಯಾನು? ಅವನಿಗೆ ಕೊನೆ ಪಕ್ಷ ಆತ್ಮರಕ್ಷಣೆ ಶಕ್ತಿಯನ್ನಾದರೂ ಗುರುಕುಲ ಕೊಡಬೇಕು, ಬಾ ವಾಪಸ್. ಇದು ಒಂದನೇವನು ಕಥೆಯಾದರೆ, ಎರಡನೇವನು ಅವನು ತನ್ನಂತಾನು ರಕ್ಷಿಸಿಕೊಳ್ತಾನೆ, ಆದರೆ ಸಮಾಜದ ಬಗ್ಗೆ ಅವನಿಗೆ ಕಾಳಜಿ ಇಲ್ಲ. ಇನ್ನೊಬ್ಬನ ಬಗ್ಗೆ ಕಕ್ಕುಲಾತಿ ಇಲ್ಲ.
ಬೇರೆ ಯಾರಿಗೂ ಮುಳ್ಳು ಚುಚ್ಚಬಾರದು ಅನ್ನೋ ಭಾವ ಇಲ್ಲ ನೋಡಿ ಅವನಿಗೆ. ಹಾಗಾಗಿ ತನ್ನನ್ನು ತಾನು ರಕ್ಷಿಸಿಕೊಂಡು ಮುಂದೆ ಬರುವವರಿಗೆ ಆಪತ್ತುಗಳನ್ನು ಬಿಟ್ಟು ಹೋಗುವ ಸ್ವಾರ್ಥಿ, ಮುಂದೆ ಬರುವವರಿಗೆ ಮುಳ್ಳುಗಳನ್ನು ಆಪತ್ತುಗಳನ್ನು ಬಿಟ್ಟು ಹೋಗುವ ಸ್ವಾರ್ಥಿ ಅಂತ ಒಂದು ಸಮಾಜಕ್ಕೆ ಹೋಗಬಾರ್ದು. ಹಾಗಾಗಿ ಅವನಿಗೂ ಕೂಡ ಹೋಗಲಿಕ್ಕೆ ಅನುಮತಿ ಕೊಡಲಿಲ್ಲ ಗುರುಗಳು. ಮೂರನೆಯವನು ತಾನೂ ಮುಳ್ಳನ್ನು ಚುಚ್ಚಿಸ್ಕೊಳ್ಳಲಿಲ್ಲ, ಆತ್ಮರಕ್ಷಣೆ ಮಾಡಿಕೊಂಡ. ಇನ್ಯಾರಿಗೂ ಆ ಮುಳ್ಳು ಚುಚ್ಚಬಾರದು. ಒಂದು ಗಳಿಗೆ ನಿಂತು ಅದೆಲ್ಲವನ್ನು ತೆಗೆದು ಮಾರ್ಗವನ್ನು ಶುದ್ಧ ಮಾಡಿ ಮುಂದೆ ಬರೋರಿಗೆ ಅದು ಮುಳ್ಳಿದೆ ಅಂತಲೇ ಗೊತ್ತಿಲ್ಲ, ಸುಖವಾಗಿ ಪ್ರಯಾಣ ಮಾಡುವಂತೆ ಮಾಡ್ತಾನಲ್ಲ, ಇಂಥವನು ಸಮಾಜ ಉಪಯೋಗಿ. ಇಂಥವರಿಂದ ಸಮಾಜವು ಸಂಪನ್ನವಾಗ್ತದೆ, ಸಮಾಜಕ್ಕೆ ಸುಕ್ಷೇಮ ಇಂಥವರಿಂದ. ಹಾಗಾಗಿ ಆತನಿಗೆ ಮಾತ್ರ ಗುರು ಮನೆಗೆ ಸಮಾಜಕ್ಕೆ ತೆರಳಲಿಕ್ಕೆ ಅನುಮತಿ ಕೊಡ್ತಾರೆ. ಯಾಕೆ ಅಂದರೆ ಸ್ಖಾಲಿತ್ಯೆ ಶಾಸಿತಾರು, ಗುರುವಾದವನು ತಪ್ಪನ್ನು ಗುರುತಿಸಬೇಕು, ತಪ್ಪನ್ನು ತಿದ್ದಬೇಕು, ಆ ಕಾರ್ಯವನ್ನು ಮಾಡಲೇಬೇಕು. ಅದನ್ನು ಮಾಡದಿದ್ದರೆ ಗುರುವಲ್ಲ. ನೆನಪಿಸ್ಕೊಳ್ಳುವಂಥದ್ದು, ಶಿಲ್ಪ ಅದು ಮೊದಲು ಬಂಡೆ ಆಗಿತ್ತು, ಮತ್ತು ಶಿಲ್ಪವಾಗ್ತದೆ. ಶಿಲ್ಪಿಯ ಕೈಗೆ ಸಿಕ್ಕಿದರೆ, ಕುಶಲನಾದ ಶಿಲ್ಪಿಯ ಕೈಗೆ ಸಿಕ್ಕಿದರೆ ಬಂಡೆಯು ಶಿಲ್ಪವಾಗ್ತದೆ. ಈ ಪವಾಡ ಹೇಗೆ ನಡೀತು? ಈ ಚಮತ್ಕಾರಕ್ಕೆ ಏನು ಕಾರಣ? ಎಲ್ಲಿದೆ ಚಮತ್ಕಾರ ಅಂದರೆ ಆ ಶಿಲ್ಪಿಯ ದೃಷ್ಟಿಯಲ್ಲಿದೆ. ಅವನು ಸಾಮಾನ್ಯರು ಬಂಡೆಯನ್ನು ನೋಡಿದರೆ ಬಂಡೆ ಅಂತ ಕಾಣ್ತದೆ ಅವರಿಗೆ ಅದು. ಆದರೆ ಶಿಲ್ಪಿ ಬಂಡೆಯನ್ನು ನೋಡಿದರೆ ಅದರೊಳಗೆ ಶಿಲ್ಪ ಕಾಣ್ತಿದ್ದಾನೆ, ಅದರೊಳಗೆ ದೇವರು ಕಾಣ್ತಾನೆ. ಶಿಲ್ಪ ಕಂಡ ಮೇಲೆ, ಬಂಡೆಯಲ್ಲಿ ರಾಮದೇವರು ಕಂಡ ಮೇಲೆ, ಬಂಡೆಯಲ್ಲಿ ದುರ್ಗೆ ಕಂಡ ಮೇಲೆ ಮುಂದಿನ ಕೆಲಸ ಸುಲಭ. ಅದಲ್ಲದನ್ನು ತೆಗೆದುಹಾಕು. ಅದನ್ನೇ ಅವನು ಉಳಿ ಮತ್ತು ಚಾಣದಿಂದ ಮಾಡುವಂಥದ್ದು. ತಾನು ಏನು ದರ್ಶನ ಮಾಡಿದನೋ, ಯಾವ ಬಿಂಬವನ್ನು ಬಂಡೆಯಲ್ಲಿ ಕಂಡೆನೋ ಅದಲ್ಲದನ್ನು ತೆಗೆದುಹಾಕು. ಸ್ಖಾಲಿತ್ಯೆ ಶಾಸಿತಾರು, ಅದೇ ಸಲ್ಲದೆ ಇರತಕ್ಕಂಥದ್ದು. ಅದಿದ್ದರೆ ದೇವರಾಗೋದಿಲ್ಲ, ಬಂಡೆಯು ದೇವರಾಗೋದಿಲ್ಲ. ಅದು ಹೋದರೆ ಬಂಡೆಯು ದೇವರಾಗ್ತದೆ. ವ್ಯಕ್ತಿ ಕೂಡ ಹಾಗೆ ದೇವರೇ ಆಗಿರ್ತಾನೆ. ಪ್ರತಿಯೊಬ್ಬನು ಕೂಡ ಸಲ್ಲದಿರುವ ಕೆಲವು ಸಂಗತಿಗಳು ಸೇರ್ಕೊಂಡಿರ್ತಾರೆ. ಅದನ್ನು ತೆಗೆದು ಹಾಕಿದರೆ ಪ್ರತಿಯೊಬ್ಬನು ಕೂಡ ದೇವರೇ, ಅಲ್ಲದಿರುವುದು ಯಾರೂ ಇಲ್ಲ. ಹಾಗಾಗಿ ಆ ಕಾರ್ಯವನ್ನು ಗುರುವಾದವನು ಮಾಡಬೇಕಾಗ್ತದೆ. ರಾಮಾಯಣದ ಒಂದು ಸಂದರ್ಭವನ್ನು ನೆನಪಡ್ಕೊಳ್ತೇವೆ. ಕಳೆದ ಬಾರಿಯೇ ಪ್ರಸ್ತಾಪ ಮಾಡಿದ ಒಂದು ಶ್ಲೋಕವನ್ನು, ಸುಲಭ ಪುರುಷ ರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತ ಶ್ರೋತ ಚ ದುರ್ಲಭ. ರಾವಣನಿಗೆ ವಿಭೀಷಣ ಹೇಳಿದ್ದು, ಮಾರೀಚನು ಹೇಳಿದ್ದಾನೆ ಈ ಮಾತನ್ನು. ಸತತವಾಗಿ ನಮಗೆ ಏನು ಇಷ್ಟವೋ, ಯಾವುದು ಪ್ರಿಯವೋ ಅದನ್ನೇ ಮಾತಾಡುವಂಥವ್ರು ಎಷ್ಟು ಸಿಗ್ತಾರೆ. ಅವ್ರು ಸಿಗಲಿಕ್ಕೆ ಕಷ್ಟವೇ ಇಲ್ಲ. ಹೊಗಳು ಭಟರು, ಒಲವು ನೋಡಿ ಮಾತಾಡ್ತಕ್ಕಂಥವ್ರು, ಅಂಥವರು ಎಷ್ಟು ಸಿಗ್ತಾರೆ. ಆದರೆ ಅಪ್ರಿಯವಾದ ಪಥ್ಯವನ್ನು, ಸತ್ಯವನ್ನು ಹೇಳುವವನು ದುರ್ಲಭ. ಕೇಳುವವನು ಮತ್ತು ದುರ್ಲಭ. ಹೇಳಿದರೆ ಕೇಳಿಸ್ಕೊಳ್ತಕ್ಕಂಥವ್ನು ಮತ್ತು ಕಷ್ಟ. ಅದು ಕೇಳಿ ಜೀರ್ಣ ಮಾಡ್ಕೊಳ್ಬೇಕು, ಒಪ್ಕೋಬೇಕು ಅಂದರೆ ಈಗೋ ಬಿಟ್ಕೊಡೋದಿಲ್ಲ. ಹಿತವನ್ನು ಹೇಳಿದವನು ದೂರವಾಗ್ತಾನೆ, ಅಪ್ರಿಯನಾಗ್ತಾನೆ ಅವನು ಕೂಡ. ಸಮಾಜದ ಒಂದು ಸ್ಥಿತಿ ಗತಿ ಇದು. ಈ ಕುರಿತು ರಾಮನ ಒಂದು ಮಾತು, ರಾಮಾಯಣದ ಆ ಸಂದರ್ಭ ಹೇಗೆ ಅಂದರೆ, ವಾಲಿಯನ್ನು ರಾಮನು ತನ್ನ ಬಾಣದಿಂದ ಹೊಡೆದು ಕೆಡವಿರ್ತಾನೆ. ಕೆಳಗೆ ಬಿದ್ದ ವಾಲಿ ರಾಮನನ್ನು ಪರಿಪರಿಯಾಗಿ ಆಕ್ಷೇಪಿಸ್ತಾನೆ. ಆ ಆಕ್ಷೇಪಗಳಿಗೆಲ್ಲ ರಾಮ ಉತ್ತರ ಕೊಡ್ತಾನೆ. ಸಾಯುವವನು ಉತ್ತರ ಪಡ್ಕೊಳ್ಳದೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಏನೇನು ಆಕ್ಷೇಪ ಮಾಡಿದನೋ ವಾಲಿ, ಪ್ರತಿಯೊಂದು ಆಕ್ಷೇಪಕ್ಕೂ ಕೂಡ ಸಮರ್ಥವಾದ ಉತ್ತರವನ್ನು ಕೊಡ್ತಾನೆ. ಎಲ್ಲ ಉತ್ತರವನ್ನು ಕೊಟ್ಟ ಆದ ಮೇಲೆ ಕೊನೆಯಲ್ಲಿ 2 ಮಾತನಾಡ್ತಾನೆ. ಆ ಮಾತೇನು ಅಂದರೆ, ದುರ್ಲಭಸ್ಯ ಚ ಧರ್ಮಸ್ಯ ಜೀವಿತಸ್ಯ ಶುಭಸ್ಯ ಚ ರಾಜಾನೋ ವಾನರಶ್ರೇಷ್ಠ ಪ್ರದಾತಾರೋ ನ ಸಂಶಯ. ದುರ್ಲಭವಾದ ಧರ್ಮ, ಶುಭವಾದ ಜೀವಿತ, ಇದನ್ನು ರಾಜರು ಕೊಡುವವರು, ಸಂಶಯವಿಲ್ಲ. ದೊರೆಯಾದವನು ತನ್ನ ಪ್ರಜೆಗೆ ಧರ್ಮವನ್ನು ಕೊಡ್ತಾನೆ, ದುರ್ಲಭವಾದ ಧರ್ಮವನ್ನು ಕೊಡ್ತಾನೆ, ಶುಭವಾದ ಜೀವಿತವನ್ನು ಕೊಡ್ತಾನೆ. ದೊರೆಯೊಬ್ಬ ಇಲ್ಲದೆ ಇದ್ದರೆ, ಹೇಳುವವರು ಕೇಳುವವರು ದಂಡ ಒಂದು ವ್ಯವಸ್ಥೆ ಇಲ್ಲದೆ ಇದ್ದರೆ ಯಾರೂ ಧರ್ಮದ ಜೀವನ ಮಾಡೋದಿಲ್ಲ, ಯಾರೂ ಶುಭ ಜೀವನವನ್ನು ಮಾಡೋದಿಲ್ಲ. ಅಶುಭವನ್ನು ಮಾಡದಂತೆ, ಅಶುಭ ಜೀವಿತಕ್ಕೆ ಹೋಗದಂತೆ ರಾಜನ ನಿಯಂತ್ರಿಸ್ತಾನೆ. ಹಾಗಾಗಿ ಅಂತಹ ಒಂದು ಧರ್ಮವನ್ನು ಮತ್ತು ಶುಭವನ್ನು ಕೊಡುವ ಒಂದು ರಾಜನಾದವನು, ಅಂತಹ ದೊರೆಯನ್ನು
ನ ಹಿಂಸ್ಯಾತ್, ಅಂಥ ದೊರೆಯನ್ನು ಹಿಂಸಿಸಕೂಡದು. ನ ಆಕ್ರೋಶೇತ್, ದೊರೆಯ ಮೇಲೆ ಆಕ್ರೋಶವನ್ನು ತಾಳಬಾರದು ಅಥವಾ ಅಂತಹ ಒಂದು ನಿಂದೆಯನ್ನು ಮಾಡಬಾರದು. ನಾಪ್ರಿಯಂ ವದೇತ್, ನಾಕ್ಷೇಪೇತ್, ಆಕ್ಷೇಪ ಮಾಡಬಾರದು. ನಾಪ್ರಿಯಂ ವದೇತ್, ಅಪ್ರಿಯವನ್ನು ಮಾತನಾಡಬಾರದು. ಯಾಕೆಂದರೆ ದೇವ ಮನುಷ್ಯ ರೂಪೇಣ ಚರಂತ್ಯೇತೆ ಮಹೀತಲೆ, ಮನುಷ್ಯ ರೂಪದಲ್ಲಿ ಸಂಚರಿಸುವ ದೇವತೆಗಳಿವರು. ದೊರೆಗಳೆಂದರೆ, ಸರಿಯಾದ ಅರ್ಥದ ದೊರೆಗಳೆಂದರೆ, ನಿಜವಾದ ರಾಜರೆಂದರೆ ಮನುಷ್ಯ ರೂಪದ ದೇವತೆಗಳು. ಇಂದ್ರನಿಂದ ಐಶ್ವರ್ಯ, ಸೋಮನಿಂದ ಸೌಮ್ಯತೆ, ಅಗ್ನಿಯಿಂದ ತೀಕ್ಷ್ಣತೆ, ಒಂದೊಂದು ದೇವತೆಗಳಿಂದ, ಅಷ್ಟ ದಿಕ್ಪಾಲಕರಿಂದ ಒಂದೊಂದು ಅಂಶವನ್ನು ಪಡೆದುಕೊಂಡು ಅಷ್ಟು ದಿಕ್ಪಾಲಕರು ಸಮಾಹಾರವಾಗಿರ್ತಾರೆ ರಾಜರಾದವರು. ಅವರು ನಮ್ಮ ತಪ್ಪನ್ನು ತಿದ್ದುವವರು. ಅವರು ದಂಡವನ್ನು ಕೊಡ್ತಾರೆ ಅಂದರೆ ಅದಕ್ಕೇನು ಅರ್ಥ ಅಂದರೆ ನಮ್ಮ ತಪ್ಪನ್ನು ತಿದ್ದುತ್ತಾರೆ ಅವರು. ಹಾಗಾಗಿ ಅವರನ್ನು ಆಕ್ಷೇಪಿಸುವಂಥದ್ದು, ಅವರನ್ನು ನಿಂದಿಸುವಂಥದ್ದು ಮತ್ತು ಅವರನ್ನು ಹಿಂಸಿಸುವಂಥದ್ದು ಮಾಡಿಕೊಡುದು. ದೇವರು ತನ್ನನ್ನು ತಾನು ನಾನಾ ರೂಪದಲ್ಲಿ ಈ ಲೋಕದಲ್ಲಿ ಇಟ್ಟಿರ್ತಾನೆ. ನಾನಾ ರೂಪದಲ್ಲಿ ನಮ್ಮ ಮುಂದೆ ಅವನು ಬರ್ತಾನೆ, ನಮಗೆ ಒಳ್ಳೇದು ಮಾಡ್ತಾನೆ ಅಂತ ಒಂದು ರೂಪ ಅದು ಎಂಬುದಾಗಿ ಹೇಳ್ತಾ ಇದ್ದಂತೆಯೇ ವಾಲಿಗೆ ಜ್ಞಾನೋದಯ ಆಯ್ತಂತೆ. ಎರಡು ಬಗೆಯಲ್ಲಿ, ಒಂದು ತನ್ನ ತಪ್ಪು, ಅದನ್ನು ತಿದ್ದಲಿಕ್ಕೆ ರಾಮನು ಅರ್ಹ ಎಂಬಂಥದ್ದು. ಅದಕ್ಕಿಂತ ಮಿಗಿಲಾಗಿ ದೇವ ಮನುಷ್ಯ ರೂಪೇಣ ಎನ್ನುವಾಗ ಮನುಷ್ಯ ರೂಪದಲ್ಲಿ ಸಂಚರಿಸುವ ದೇವತೆ ತನ್ನ ಕಣ್ಮುಂದೆ ಇದೆ ಎಂಬುದು ಅವನಿಗೆ ಅರ್ಥವಾಯಿತು ವಾಲಿಗೆ. ಹಾಗಾಗಿ ತನ್ನ ತಪ್ಪನ್ನು ಅವನು ತಿದ್ದುಕೊಂಡ ನ ದೋಷಂ ರಾಘವೇದಧ್ಯವು, ರಾಮನಲ್ಲಿ ದೋಷವನ್ನು ಬಾಲೆಯು ಎಣಿಸಲಿಲ್ಲ ಎಂಬುದಾಗಿ ವಾಲ್ಮೀಕಿ ರಾಮಾಯಣ ಹೇಳುವಂಥದ್ದು. ಇದನ್ನು ಹೀಗೆಯೇ ಗುರುವಿಗೆ ನಾವು ಅನ್ವಯ ಮಾಡ್ಬೋದು. ಗುರು ನಮ್ಮ ತಪ್ಪನ್ನು ತಿದ್ದುತ್ತಾನೆ, ಶಿಕ್ಷೆ, ದೊರೆಯೂ ಶಿಕ್ಷೆ ಕೊಡ್ತಾನೆ, ದಂಡ, ಅದು ದಂಡನೆ. ಗುರುವು ಶಿಕ್ಷೆಯನ್ನು ಕೊಡ್ತಾನೆ, ಶಿಕ್ಷಣ ವಿದ್ಯೋಪಾದಾನ, ಶಿಕ್ಷೆ ವಿದ್ಯೋಪಾದಾನೆ, ಅದನ್ನೇ ಗುರು ಮಾಡುವಂಥದ್ದು. ವ್ಯಕ್ತಿತ್ವವನ್ನು ಗುರು ತಿದ್ದುತ್ತಾನೆ. ಅಂತಹ ಗುರುವಿನ ಮೇಲೆ ನಾವು ಬೇಸರ ಮಾಡ್ಕೋಬಾರ್ದು. ಗುರು ನಮಗೆ ಪ್ರಿಯವಲ್ಲದುದನ್ನು, ಅಪ್ರಿಯವಾದದನ್ನು ಹೇಳಿ ತಿದ್ದುವಾಗ, ದಂಡಿಸುವಾಗ ನಾವು ಅನ್ಯಥಾ ಭಾವಿಸಬಾರ್ದು, ಬೇಸರಿಸಬಾರ್ದು. ತಾನ್ ನ ಹಿಂಸ್ಯಾತ್ ನ ಚಾಕ್ರೋಶೇತ್ ನಾಕ್ಷಿಪೇತ್ ನಾಪ್ರಿಯಂ ವದೇತ್, ಅಂಥ ಗುರುವಿನ ಕುರಿತು ಅಪ್ರಿಯವಾದ ಭಾವವನ್ನು ತಳಬಾರ್ದು, ಅಪ್ರಿಯವಾದ ಮಾತುಗಳನ್ನು ಕೂಡ ಆಡಬಾರ್ದು. ನಮ್ಮ ಯಾವುದೇ ನಡವಳಿಕೆಯಿಂದ, ವರ್ತನೆಗಳಿಂದ ಗುರುವನ್ನು ನೋಯಿಸಬಾರ್ದು. ಯಾಕೆಂದರೆ ಇನ್ನು ಮತ್ತು ಗುರು ನಮ್ಮನ್ನು ತಿದ್ದಬೇಕು, ನಮ್ಮನ್ನು ಮೂರ್ತಿಯನ್ನಾಗಿ ಮಾಡಬೇಕು. ಚಾಣದ ಪೆಟ್ಟು, ಅದರ ಮೂಲಕವಾಗಿ ನಮ್ಮನ್ನು ಗುರು ತಿದ್ದಿ ಮೂರ್ತಿಯನ್ನಾಗಿ ಮಾಡಬೇಕು. ಮಾಡುವುದಕ್ಕೆ ನಾವು ಅವಕಾಶ ಕೊಡಬೇಕು. ಬಂಡೆ ಹೇಗೆ ಅವಕಾಶ ಕೊಟ್ಟಿದೆ ನೋಡಿ, ಬಂಡೆಯದು ಪ್ರತಿಭಟನೆ ಇಲ್ಲ. ಬಂಡೆ ನನ್ನ ಯಾಕೆ ಕುಟ್ಟಿದೆ, ತಟ್ಟಿದೆ, ಚುಚ್ಚಿದೆ, ಏನೂ ಹೇಳೋದಿಲ್ಲ, ತನ್ನನ್ನು ತಾನು ಕೊಟ್ಟುಕೊಳ್ತದೆ. ಹಾಗಾಗಿ ಮೂರ್ತಿಯಾಗುವಂಥದ್ದು ಅದು ಅಂತ. ಹಾಗೆ ನಾವು ಕೂಡ ನಮ್ಮನ್ನು ಕೊಟ್ಟುಕೊಂಡ್ರೆ ಗುರುವಿಗೆ, ಅವನು ತಿದ್ದುವಾಗ ನಾವು ಅದನ್ನು ಸ್ವೀಕಾರ ಮಾಡಿದರೆ, ಮನಸ್ಸ ಆತ್ಮಪೂರ್ವಕವಾಗಿ ಸ್ವೀಕಾರ ಮಾಡಿದರೆ ನಾವು ದೇವರಾಗಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ನಾವು ಗುರುವನ್ನು ಮತ್ತು ಗುರುವಿನ ಈ ಸ್ವರೂಪವನ್ನು, ಸ್ಖಾಲಿತ್ಯೇ ಶಾಸಿತಾರಂ, ತಪ್ಪ ತಿದ್ದುವವನು ಗುರು ಎಂಬ ಸ್ವರೂಪವನ್ನು ನಾವು ಮನಸ್ಸ, ಆತ್ಮನ, ಕರ್ಮಣ ಒಪ್ಪಿಕೊಳ್ಳಬೇಕು. ಹಾಗಿದ್ದರೆ ನಾವು ಬಂಡೆಯ ಸ್ವರೂಪದಿಂದ ದೇವರ ಸ್ವರೂಪಕ್ಕೆ ಒಂದು ಪರಿವರ್ತನೆಯನ್ನು ಹೊಂದಲು ಸಾಧ್ಯವಿದೆ. ಹರೇ ರಾಮ.